ನಾವೆಲ್ಲರೂ ಎಷ್ಟು ಲಕ್ಕಿ ಅಲ್ವಾ. ಏನ್ರ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ರಾ? ಮಹಾಕುಂಭ ಮೇಳದ ಬಗ್ಗೆ. ನಮಸ್ಕಾರ, ನಾನು ನಿಮ್ಮ ಸಹನಾ ಕತೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲ ಯಾಕೆ ಅಷ್ಟು ಲಕ್ಕಿ? ನಮ್ಮ ಜೀವನದ ಅವಧಿಯಲ್ಲಿ ನಮಗೆ ಈ ಮಹಾಕುಂಭ ಮೇಳ ನೋಡೋ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಇದು ನಡೀತಾ ಇರೋದು 144 ವರ್ಷ ಆದ್ಮೇಲೆ. ಮತ್ತೆ ಇದು ಮಹಾಕುಂಭ ನಡೆಯೋದು 144 ವರ್ಷ ಆಗ್ಬೇಕು ಆಮೇಲೆ. ಇದು 3 ರೀತಿಯಲ್ಲಿ ನಡೆಯುತ್ತೆ: ಅರ್ಧ ಕುಂಭ, ಕುಂಭ ಮತ್ತೆ ಮಹಾಕುಂಭ ಅಂತ. ಅರ್ಧ ಕುಂಭ ನಡೆಯೋದು ಯಾವಾಗ? ಪ್ರತಿ 6 ವರ್ಷಕ್ಕೊಂದ್ಸರಿ ನಡೆಯೋದು ಅರ್ಧ ಕುಂಭ. ಕುಂಭಮೇಳ ನಡೆಯೋದು ಯಾವಾಗ? ಪ್ರತಿ 12 ವರ್ಷಕ್ಕೆ ನಡೆಯೋದು ಕುಂಭಮೇಳ. ಈ 12 ಪೂರ್ಣ ಕುಂಭಗಳು ಆದ್ಮೇಲೆ ನಡೆಯೋದೇ ಮಹಾಕುಂಭ. ಅದು ಈಗ ಪ್ರಯಾಗದಲ್ಲಿ ನಡೀತಾ ಇದೆ. ಎಷ್ಟು ಖುಷಿ ಆಗತ್ತೆ ಅಲ್ವಾ? ಈ ಇಷ್ಟು ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ನಮ್ಮ ಭಾರತದಲ್ಲಿ ನಡೀತಿದೆ ಅಂತಂದ್ರೆ ಪ್ರಪಂಚದ ಮೂಲೆ ಮೂಲೆಯಿಂದ ಎಷ್ಟು ಜನಗಳು ಬಂದು ಈ ಕುಂಭಮೇಳನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. 45 ಕೋಟಿ ಜನ ಇಲ್ಲಿ ಬಂದು ಕುಂಭಮೇಳನ ನೋಡ್ತಾರೆ, ಇಲ್ಲಿ ಭಾಗವಹಿಸ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾದ್ರೆ ಭಾರತದಲ್ಲಿ ಎಲ್ಲೆಲ್ಲಿ ನಡೆಯುತ್ತೆ, ಯಾವ್ಯಾವ ಜಾಗದಲ್ಲಿ ಕುಂಭಮೇಳ ನಡೀತಾ ಬಂದಿದೆ? ಒಂದು ಈಗ ನಡೀತಿರೋ ಪ್ರಯಾಗರಾಜ್, ಮತ್ತೆ ಉಜ್ಜಯಿನಿ, ನಾಸಿಕ್ ಮತ್ತೆ ಹರಿದ್ವಾರದಲ್ಲಿ. ಯಾಕೆ ಕುಂಭಮೇಳ ಇದೇ 4 ವಿಶೇಷವಾದ ಜಾಗಗಳಲ್ಲಿ ನಡೆಯುತ್ತೆ? ಇದಕ್ಕೊಂದು ಪುಟ್ಟ ಕಥೆ ಇದೆ, ಕೇಳೋಣ. ನಮ್ಗೆಲ್ಲರಿಗೂ ಸಮುದ್ರ ಮಂಥನದ ಕಥೆಗಳು ಗೊತ್ತು ಅಲ್ವಾ? ಸಮುದ್ರ ಮಂಥನದ ಸಮಯದಲ್ಲಿ ರಾಕ್ಷಸರು ಮತ್ತು ದೇವತೆಗಳು ಅಮೃತಕ್ಕಾಗಿ ಹೋರಾಡ್ತಾ ಇದ್ರು. ಆಗ ಸುಮಾರು ವರ್ಷಗಳ ನಂತರ ಅಲ್ಲಿ ಅಮೃತದ ಒಂದು ಕಳಸ ಅಂದ್ರೆ ಒಂದು ಕುಂಭ ಉದ್ಭವ ಆಯಿತು. ಅದು ನಮಗ್ ಬೇಕು ಅಂತ ದೇವತೆಗಳು ಮತ್ತು ರಾಕ್ಷಸರು ಹೊಡೆದಾಡ್ತಾ ತಗೊಂಡು ಹೋಗುವಾಗ ಈ 4 ಜಾಗಗಳಲ್ಲಿ ಅಮೃತದ ಹನಿಗಳು ಬಿತ್ತು. ಅದಕ್ಕಾಗಿ ಈ ವಿಶೇಷವಾದ ಜಾಗಗಳಲ್ಲೇ ಕುಂಭಮೇಳಗಳು ನಡೀತಾ ಬರ್ತಾ ಇದೆ. ಈ ಸಮಯಕ್ಕಾಗೇನೆ ಸುಮಾರು ಸಾಧು ಸಂತರು, ನಾಗ ಸಾಧುಗಳು ತಪಸ್ ಮಾಡ್ತಾ ಕಾಯ್ತಾ ಇರ್ತಾರೆ. ಅದು ಎಲ್ಲಿಂದ ಬರ್ತಾರೆ ಮತ್ತೆ ಎಲ್ಲಿಗೆ ಹೋಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಅಷ್ಟು ಜನ, ಲಕ್ಷಾಂತರ ಸಾಧು ಸಂತರುಗಳು ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ. ಈ ಕುಂಭಮೇಳದ ಸಮಯದಲ್ಲಿ ಅಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡೋದ್ರಿಂದ ಪುಣ್ಯ ದೊರೆಯುತ್ತೆ ಅಂತ ಒಂದು ದೃಢವಾದ ನಂಬಿಕೆ ಇದೆ. ಯಾರ್ಯಾರಿಗೆ ಅಲ್ಲಿ ಹೋಗಿ ಕುಂಭಮೇಳ ನೋಡೋಕ್ಕೆ ಅವಕಾಶ ಇದೆಯಾ ನೋಡ್ಕೊಂಡು ಬನ್ನಿ. ಹೇಗಿತ್ತು ಅಂತ ನಮಗೂ ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ. ಕತೆ ಬಂಡಿಯಲ್ಲಿ ಸಿಗೋಣ ಮತ್ತೊಂದು ಪುಟ್ಟ ಕಥೆಯೊಂದಿಗೆ. ಕತೆ ಬಂಡಿನ ಹೀಗೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ. ಧನ್ಯವಾದಗಳು.